ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಕೆಎ ಹೊರಡಿಸಿದ 708 ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಪ್ರತಿಯೊಬ್ಬರಿಗೂ ಕೂಡ ಮೆಸೇಜ್ ಅಂತೂ ಬರಾಗತ್ತಾವ. ಅದು ಮೆಸೇಜ್ ಬಂದು ನಿಮ್ದು ಹಾಲ್ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡ್ಕೋಕೆ ಸಂಬಂಧಿಸಿದಂತೆ ಇರ್ತದೆ. ಅದೇ ರೀತಿಯಲ್ಲಿ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೀವು ಆಲ್ರೆಡಿ ಅರ್ಜಿ ಸಲ್ಲಿಸಿದ್ರು ಕೂಡ ಇಲ್ಲಿ ಈ ಹುದ್ದೆಗಳದ್ದು ನಿಮ್ದು ಅಪ್ಲಿಕೇಶನ್ ನಂಬರ್ ಇಲ್ಲಪ್ಪ ಅಂದ್ರೆ ಅದನ್ನು ಯಾವ ರೀತಿ ಪಡೆದುಕೊಳ್ಳೋದು ಅಂತ ಕೂಡ ಇವಾಗ ತಿಳಿದುಕೊಳ್ಳೋಣ. ಸ್ನೇಹಿತರೆ, ನೀವೇನಾದರೂ ಈ ಹುದ್ದೆಗಳಿಗೆ ಸಂಬಂಧಿಸಿದ ತಯಾರಿ ನಡೀತಾರ ಬೆಸ್ಟ್ ನೋಟ್ಸ್ ಅನ್ನು ಹೇಳ್ತೇನೆ. ಯಾಕಂದ್ರೆ ಇದರಲ್ಲಿ ಡೀಟೇಲ್ಸ್ ನೋಟ್ಸು ಪ್ಲಸ್ ನಿಮಗೆ ಶಾರ್ಟ್ ನೋಟ್ಸು ಕೂಡ ಇರ್ತಾವ್ರಿ. ಎಕ್ಸಾಮ್ ಸಮೀಪ ಬಂದಾಗ ಓದಾಕ ಭಾಳ ಯೂಸ್ ಆಕವ್ರಿ. ಈಗ ನಾನು HKಗೆ ಸಂಬಂಧಿಸಿದಂತೆ HKದಾರ್ದು ಏನೈತಿ ಏನೋ ದೂರ ಐತಿ, ಅಂದ್ರೆ 2 ಮಂತ್ ದೂರ ಐತಿ. ಅಂದ್ರೆ ಫೆಬ್ರವರಿ ಒಳಗೆ ಎಕ್ಸಾಮ್ ಐತಿ. ಅವ್ರು ಏನು ಮಾಡ್ಬೇಕು, ಮೊದಲು ಡೀಟೇಲ್ಸ್ ನೋಟ್ಸ್ ಓದಿ ಆಮೇಲೆ ಶಾರ್ಟ್ ಕಟ್ ನೋಟ್ಸ್ ಓದಿರಂದ್ರೆ ಎಕ್ಸಾಮ್ ಸಮೀಪ ಬಂದು 8ರಿಂದ 10 ದಿವಸದಾಗ ಓದಿರಂದ್ರೆ ಎಲ್ಲ ಟಾಪಿಕ್ ಕೂಡ ಕಡಿಮೆ ಸಮಯದಾಗ ಕವರ್ ಆಗುತ್ತೆ. ಇನ್ನು ನಾನು HKದಿಂದ ಇನ್ನೊಂದು 8-10 ದಿವಸ ಅಷ್ಟೇ ಐತ್ರಿ ಟೈಮ್ ನಿಮ್ಗೆ. ನೀವೇನು ಮಾಡ್ಬೇಕು, ಈಗ ಆಲ್ರೆಡಿ ಎಲ್ಲ ಓದಿರ್ತೀರಿ, ಈಗ ಬರೀ ಶಾರ್ಟ್ ನೋಟ್ಸ್. ಈಗ ಭಾರತದ ಸಂವಿಧಾನ ಒಟ್ಟು ಬುಕ್ಸ್ ತಿರುಗಿ ಹಾಕಿರಂಗಿಲ್ಲ. ಅವಾಗ ಏನು ಮಾಡ್ಬೇಕು, ಜಸ್ಟ್ ಬರೀ ನೀವು ಏನೈತಿಲ್ಲ ಇಲ್ಲಿ ಇಂಪಾರ್ಟೆಂಟ್ ಟಾಪಿಕ್ ಅಂದ್ರೆ ವಿಧಿಗಳು ಏನು ಮುಖ್ಯ ಇರ್ತಾರೆ, ವಿಧಿಗಳು ಮತ್ತು ಅವ್ರ ಕಾರ್ಯ ಅವನ್ನೆಲ್ಲ ಓದ್ಕೊಂಡ್ಬಿಡಿದ್ರಿ. ಡೀಟೇಲ್ಸ್ ನೋಟ್ಸ್ ಇರುತ್ತೆ, ನಿಮ್ಮ ಟೈಮ್ ಸಿಕ್ಕರೆ ಅದನ್ನು ಓದ್ಕೊರಿ. ಮತ್ತಿನ ಅದೇ ರೀತಿ ನಿಮಗೆ ಭಾರತದ ಇತಿಹಾಸ, ಕರ್ನಾಟಕ ಇತಿಹಾಸ ಒಟ್ಟು ಓದಾಕಿರಲ್ಲ, ಬರೀ 1 ಲೈನ್ ಬರೀ ಕ್ವಶನ್ಸ್ ವಿತ್ ಆನ್ಸರ್ ಈ ರೀತಿ ನೋಟ್ಸ್ ಕೂಡ ಇರ್ತೈತಿ. ಇಂಟ್ರೆಸ್ಟ್ ಇರೋಲ್ಲಿ ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು ರೀ. ಅಮೌಂಟ್ ಏನು ಜಾಸ್ತಿ ಇಲ್ಲರಿ, ಅದು 200 ರೂಪಾಯಿ ಇತ್ತು. ಎಲ್ಲ ಅಭ್ಯರ್ಥಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ಕೇವಲ 150 ರೂಪಾಯಿಗೆ ನೀಡಲಾಗ್ತದೆ ರೀ. ಇಂಟ್ರೆಸ್ಟ್ ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿರಿ. ಇಲ್ಲಿ ನೋಡ್ಬೋದ್ರಿ ನೀವು, ಭಾರತದ ಸಂವಿಧಾನದ ಒಟ್ಟು ವಿಧಿಗಳು ಮತ್ತು ಕಾರ್ಯಗಳು ಈ ರೀತಿ ಎಲ್ಲ ಕೊಡಲಾಗಿರ್ತದೆ. ಯಾವ ಭಾಗದಾಗ ಏನೇನು ಬರುತ್ತೆ ಅಂತೇಳಿ ಎಲ್ಲ ವಿಧಿಗಳದಾವ್ರಿ ಮತ್ತು ಅದರ ಕಾರ್ಯಗಳನ್ನು ಕೂಡ ಇರ್ತಾವೆ. ಈ ರೀತಿ ನೋಟ್ಸ್ ಇರ್ತದೆ ರೀ. ಸ್ನೇಹಿತರೆ, ನೀವು ನೋಡ್ಬೋದು, ಇದು ಸಮಾಜ ವಿಜ್ಞಾನ ಅಂದರೆ 6 to 10 ಅದೇ ರೀತಿಯಲ್ಲಿ ಎಲ್ಲ ಪ್ರತಿಯೊಂದು ಕೂಡ ನಿಮಗೆ ಇವಕ್ಕೆ ಸಂಬಂಧಿಸಿದಂತೆ ಶಾರ್ಟ್ ನೋಟ್ಸು, ಡೀಟೇಲ್ಸ್ ನೋಟ್ಸ್ ಎಲ್ಲ ಕೂಡ ಇರ್ತಾವೆ ರೀ. ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವೆ, ಮಿಸ್ ಮಾಡ್ಕೋಕೆ ಹೋಗಬೇಡ್ರಿ. ಕಂಪ್ಲೀಟಾಗಿ ಇರ್ತಾವೆ ರೀ. ಎಕ್ಸಾಮ್ ಸಮೀಪ ಬಂದಾಗ ಓದಾಕ ಶಾರ್ಟ್ ನೋಟ್ಸ್ ಎಲ್ಲ ಕೂಡ ಇರ್ತಾವೆ ರೀ. ಸ್ನೇಹಿತರೆ, ಕೇವಲ SDA FD ಅಲ್ಲ, PC ಆಗಿರ್ಬೋದು, PSI ಆಗಿರ್ಬೋದು, SDA FDA ವಿಲೇಜ್ ಅಕೌಂಟ್ ಆಗಿರ್ಬೋದು, ನಿಮಗೆ ಆಲ್ಮೋಸ್ಟ್ ಎಲ್ಲ KS ಪ್ರಿಲಿಮ್ಸ್ ವರೆಗೂ ಕೂಡ ಈ ನೋಟ್ಸ್ಗಳು ಯೂಸ್ ಆಗ್ತವೆ. ಎಲ್ಲ ಕೂಡ ಕೈ ಬರದ ನೋಟ್ಸ್ ಇರ್ತಾವೆ. ಇನ್ನು ಅದೇ ರೀತಿ ನಿಮಗೆ 6 to 10 ಸಮಾಜ ವಿಜ್ಞಾನ ಬೇಸಿಕ್ ನೋಟ್ಸ್ ಏನಾದರೂ ಬೇಕಾಗಿತ್ತಂದ್ರೆ ಕೇವಲ 100 ರೂಪಾಯಿದಲ್ಲಿ ಅವನು ಕೂಡ PDF ನೋಟ್ಸ್ನ ಕಳಿಸಲಾಗ್ತದೆ. ಅದಕ್ಕೂ ಕೂಡ ಬೇಕಂತಂದ್ರೆ 6 to 10 ಬೇಸಿಕ್ ನೋಟ್ಸ್ ಇಲ್ಲಿ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಯಾರು ಕೂಡ ಕಾಲನ ಮಾಡ್ಕೋಬೇಡಿ, ಮೆಸೇಜ್ ಮಾಡಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡಲಾಗುವುದು. ಇಂಪಾರ್ಟೆಂಟ್ ಶಾರ್ಟ್ ನೋಟ್ಸು ಪ್ಲಸ್ ಡೀಟೇಲ್ಸ್ ನೋಟ್ಸ್ ಇರ್ತಾರೆ. ನಿಮಗೆ ಶಾರ್ಟ್ ನೋಟ್ಸ್ ಏನಂದ್ರೆ ಕಡಿಮೆ ಸಮಯದಲ್ಲಿ ಸಿಲೆಬಸ್ನ ಕವರ್ ಮಾಡ್ಕೋಕೆ ಯೂಸ್ ಆಗೋಬ್ರಿ. ಕ್ವಶನ್ಸ್ ವಿತ್ ಆನ್ಸರ್ ಇರ್ತಾರೆ. ಅವು ಏನಾದರೂ ನೋಟ್ಸ್ ಬೇಕಂತ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ವಾಟ್ಸಪ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಪ್ರತಿಯೊಬ್ಬರು KA ಅಪ್ಲಿಕೇಶನ್ ಹಾಕಿದ HK ಅಭ್ಯರ್ಥಿಗಳಿಗೆ ಈ ರೀತಿ ಮೆಸೇಜ್ ಬರಾಕತ್ತದ್ರಿ. ಇಲ್ಲಿ ನೋಡ್ರಿ, ಡಿಯರ್ ಕ್ಯಾಂಡಿಡೇಟ್ಸ್, ಕೈಂಡ್ಲಿ ವೆರಿಫೈ ಯುವರ್ ಅಪ್ಲಿಕೇಶನ್ ಡೀಟೇಲ್ಸ್ ಅಲಾಂಗ್ ವಿತ್ ದ ಅಪ್ಲೈಡ್ ಪೋಸ್ಟ್ ಆಸ್ KA ವಿಲ್ ಬಿ ರಿಲೀಸಿಂಗ್ ದ ಅಡ್ಮಿಷನ್ ಹಾಲ್ ಟಿಕೆಟ್ಸ್ ಶಾರ್ಟ್ಲಿ ಫಾರ್ ದ ಅಪ್ಕಮಿಂಗ್ ಎಕ್ಸಾಮಿನೇಷನ್ಸ್. KEಗೆ ಸಂಬಂಧಿಸಿದಂತೆ ಈಗ ಹಾಲ್ ಟಿಕೆಟ್ ಅನ್ನ ಬಿಡ್ತೀವಿ ಅಂತೇಳಿ ಮುನ್ಸೂಚನೆಯನ್ನು ಅವರೀಗ ಕೊಟ್ಟಿದ್ದಾರೆ. ಹಾಗಿದ್ರೆ ಎಲ್ಲ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಹಾಲ್ ಟಿಕೆಟ್ ಅನ್ನ ಬಿಡ್ತಾರ? ಯಾಕಪ್ಪ ಅಂದ್ರೆ ಇಲ್ಲಿ FDA ಹುದ್ದೆಗಳದಾವ್, SDA ಹುದ್ದೆಗಳದಾವ್, ಅಂದ್ರೆ ಡಿಗ್ರಿ ಮೇಲಿನ ಅದಾವ್ರಿ ಮತ್ತೆ PUC ಮೇಲಿನ ಅದಾವ್. ಅದಕ್ಕೆ ಸಂಬಂಧಿಸಿದಂತೆ ಯಾವ ಎಕ್ಸಾಮ್ದು ಹಾಲ್ ಟಿಕೆಟ್ ಅನ್ನ ಬಿಡ್ತಾರಂತ ಕೇಳಕತ್ತಿದ್ರು. ಇನ್ನು ಅದೇ ರೀತಿ ಸಾಕಷ್ಟು ಅಭ್ಯರ್ಥಿಗಳು ಕೇಳಿದ ಕ್ವಶನ್ ಏನಂತಪ್ಪ ಅಂದ್ರೆ SDA ಎಕ್ಸಾಮ್ ಯಾವಾಗೈತಿ, FDA ಎಕ್ಸಾಮ್ ಯಾವಾಗೈತಿ ಅಂತ ಇದನ್ನ ಕೇಳಕತ್ತಿದ್ರಿ. ಸ್ನೇಹಿತರೆ, ಕಂಡಕ್ಟರ್ ಹುದ್ದೆ ಏನೈತಲ್ಲ ಅದು SDA ಲೆವೆಲ್ ಎಕ್ಸಾಮ್ ರೀ. ಇದನ್ನ ನೆನಪಿಟ್ಕೋರಿ, ಇದನ್ನ ಭಾಳ ಕ್ವಶನ್ ಕೇಳಿರಿ ಅಭ್ಯರ್ಥಿಗಳು, ಅದಕ್ಕಾಗಿ ತಿಳಿಸಿದ್ರಿ. ಸ್ನೇಹಿತರೆ, HKಗೆ ಸಂಬಂಧಿಸಿದಂತೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿರೋ ನೋಡ ಆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಎಕ್ಸಾಮ್ದು ಆಲ್ರೆಡಿ ಡೇಟನ್ನು ಅನೌನ್ಸ್ ಮಾಡಿದರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಏನೈತಲ್ಲ ಪೋಸ್ಟ್ಪೋಂಡ್ ಆಗಿದ್ದು ರೀ. ಈ ಹುದ್ದೆಗಳದ್ದು ಮಾತ್ರ ಆಗ್ಯಾವ್ರಿ. ಇನ್ನು ಉಳಿದ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಇಲ್ಲಿ ನೋಡ್ರಿ 11/1/2026 ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಕಾವ್ರಿ. ಯಾವ FDA ಲೆವೆಲ್ ಅಂದ್ರೆ ಡಿಗ್ರಿ ಮೇಲೆ ಇರೋ ಎಕ್ಸಾಮ್ ನಿಮ್ಮ ಸ್ಟಾರ್ಟ್ ಆಕ ಆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಸದ್ಯಕ್ಕೆ ಹಾಲ್ ಟಿಕೆಟ್ ಅನ್ನ ಅದನ್ನ ಬಿಡ್ತಾರೆ. ಅಂದ್ರೆ ನಿಮ್ದು ಆಲ್ಮೋಸ್ಟ್ ಎಲ್ಲ ಜನವರಿ 1 ಹಾಲ್ ಟಿಕೆಟ್ ನಿಮ್ ಕೈಗೆ ಸಿಗ್ಬೋದ್ರಿ. ಚಿತ್ರ ಅದಕ್ಕೆ ಸಂಬಂಧಿಸಿದಂತೆ ಮೆಸೇಜ್ ಬಂದೈತಿ. ಒಂದಿಷ್ಟು ಅಭ್ಯರ್ಥಿಗಳಿಗೆ ಏನೋ ಮೆಸೇಜ್ ಬಂದಿಲ್ಲ. ಹಾಗಿದ್ರೆ ನಮ್ಗೆ ಮೆಸೇಜ್ ಬಂದಿಲ್ಲ, ನಾವೇನ್ ಮಾಡ್ಬೇಕು? ಸ್ನೇಹಿತರೆ, ಎಲ್ಲರಿಗೂ ಕೂಡ ಮೆಸೇಜ್ ಕಳಿಸಿರ್ತಾರೆ. ನಿಮ್ದು ಒಂದೊಂದು ಟೈಮ್ ಬಂದಿರಂಗಲ್ರಿ, ಆದ್ರೂ ಕೂಡ ಇನ್ನೊಂದ್ ಸಾರಿ ಮೆಸೇಜ್ ಕಳಿಸ್ತಾರೆ. ಇನ್ನೊಂದ್ ಸಾರಿ ಮೆಸೇಜ್ ಯಾವಾಗ ಕಳಿಸ್ತಾರಪ್ಪ ಅಂದ್ರೆ ನಿಮ್ಮ ವಾಟ್ಸಪ್ಗೆ ಮೆಸೇಜ್ ಬರುತ್ತೆ. ಅದು ವಾಟ್ಸಪ್ಗೆ ಬರೋ ಮೆಸೇಜ್ ಏನಾಗಿರ್ತಪ್ಪ ಅಂದ್ರೆ ಅದರಲ್ಲಿ ನಿಮ್ದು ಅಪ್ಲಿಕೇಶನ್ ನಂಬರ್ ಇನ್ಕ್ಲೂಡ್ ಕೂಡ ಇರ್ತದ್ರಿ. ನಿಮ್ದೀಗ ಸಾಕಷ್ಟು ಅಭ್ಯರ್ಥಿಗಳದು ಹಾಲ್ ಟಿಕೆಟ್ಗೆ ಸಂಬಂಧಿಸಿದಂತೆ ಹಾಲ್ ಟಿಕೆಟ್ ಅಂತ ತಗೋಕ ನಂಬರ್ ಬೇಕಿತ್ರಿ, ಅಪ್ಲಿಕೇಶನ್ ನಂಬರ್ ಅಥವಾ ಎನ್ವೈರ್ಮೆಂಟ್ ನಂಬರ್. ಅದು ಆಲ್ರೆಡಿ ಕಳ್ಕೊಂಡ್ ಬಿಟ್ಟಿರಿ ಅಥವಾ ಅದನ್ನ ನಿಮ್ ಕಡೆ ಇಲ್ಲ. ಅದಕ್ಕಾಗಿ ಅವ್ರು ಏನ್ ಮಾಡ್ತಾರೆ, ನಿಮ್ದು ವಾಟ್ಸಪ್ ಅಲ್ಲಿ ಅದಕ್ಕೆ ಸಂಬಂಧಿಸಿದಂತ ಮೆಸೇಜ್ ಬರ್ತಾರೆ. ಇಲ್ಲಪ್ಪ ಅಂದ್ರೆ ನಿಮಗೆ ಆಲ್ರೆಡಿ ಅಪ್ಲಿಕೇಶನ್ ಹಾಕೋಬೇಕಾದ್ರ
ಏನು ಅಪ್ಲಿಕೇಶನ್ ಹಾಕೋಬೇಕಾದ್ರೆ ಯಾವ ಡೇಟಿಗೆ ಹಾಕೊಂಡಿರ್ತೀರಿ ನಿಮ್ಗೆ ಗೊತ್ತಿರುತ್ತೆ. ಅದನ್ನ ಕೆ ಅಂತ ಸರ್ಚ್ ಮಾಡ್ಕೋರಿ. ಮೆಸೇಜ್ದಾಗ ನಾರ್ಮಲ್ ಮೆಸೇಜ್ದಾಗ ಹೋಗಿ ಕೆ ಅಂತ ಸರ್ಚ್ ಮಾಡ್ಕೊಂಡ್ರ ಅದು ಮೆಸೇಜ್ ಅಂತೂ ಇದ್ದೇ ಇರ್ತದ್ರಿ. ಅಲ್ಲಿ ಹೋಗಿ ಕೂಡ ನಿಮ್ದು ಅಪ್ಲಿಕೇಶನ್ ನಂಬರ್ನ ತೆಗೆದುಕೊಂಡು ನೀವು ಕೂಡ ಹಾಲ್ ಟಿಕೆಟ್ ನ ಡೌನ್ಲೋಡ್ ಮಾಡ್ಕೋಬಹುದ್ರಿ. ಈ ತರ ಇನ್ನೊಂದು 2 ದಿವಸ ಒಳಗಡೆ ನಿಮ್ಗೆ ವಾಟ್ಸಪ್ಗೂ ಕೂಡ ಒಂದು ಮೆಸೇಜ್ ಬರುತ್ತೆ. ಇನ್ನ ವೇಟ್ ಮಾಡ್ರಿ. ಯಾಕಪ್ಪ ಅಂದ್ರೆ ನಿಮ್ದು ಎಕ್ಸಾಮ್ ಎಲ್ಲಿಗೆ ಐತಪ್ಪ ಅಂದ್ರೆ 11/1/2026 ಎಕ್ಸಾಮ್ ಐತ್ರಿ. ಇದು ಬಂದು FDA ಲೆವೆಲ್ ಎಕ್ಸಾಮ್ ರೀ. ಈಗ ಸದ್ಯಕ್ಕೆ ಫಸ್ಟ್ ಇದ್ರದ ಹಾಲ್ ಟಿಕೆಟ್ ನ ಬಿಡ್ತಾರ್ರಿ. ಇನ್ನು ಅದೇ ರೀತಿ 11ನೇ ತಾರೀಕು ಅದೇ ರೀತಿನ SDA ಹುದ್ದೆಗಳು ಅದಾವ್ರಿ. SDA ಹುದ್ದೆಗಳು ಅಂದ್ರೆ ಬರೀ SDA ಹುದ್ದೆಗಳು ಅಷ್ಟ ಅಲ್ರಿ, ಒಟ್ಟ PUC ಮೇಲೆ ಇದ್ದಿದ್ದ ಹುದ್ದೆಗಳು ಅದಾವ್ರಿ. ಆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಮ್ದು ಹಾಲ್ ಟಿಕೆಟ್ ಯಾವಾಗ ಬರುತ್ತಂತ ಸಾಕಷ್ಟು ಅಭ್ಯರ್ಥಿಗಳು ಕೇಳಾಗತ್ತೀರಿ. ಸ್ನೇಹಿತರೆ, ಮೊದಲಿಗೆ ತಿಳ್ಕೊರಿ ನಿಮ್ದು ಎಕ್ಸಾಮ್ ಯಾವಾಗ ಐತೆ ಅಂತ, ಅದು ಮುಖ್ಯವಾಗಿದ್ರಿ. SDA ಲೆವೆಲ್ ಎಕ್ಸಾಮ್ದು ಇವೆಲ್ಲ ಕೂಡ SDA ಲೆವೆಲ್ ಎಕ್ಸಾಮ್ ರೀ. ಐತಲ್ಲ, ಈ ಎಲ್ಲಾ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ನೋಡ್ಕೊರಿ. ಈಗ ಎಕ್ಸಾಮ್ ಬಂದು 25/1/2026 ಐತ್ರಿ. ನಿಮ್ದು ಸದ್ಯಕ್ಕೆ ಇದನ್ನ ಹಾಲ್ ಟಿಕೆಟ್ ಅನ್ನ ಬಿಡೋದು ಡೌಟ್ ರೀ. ಒಂದು 7ರಿಂದ 8 ದಿವಸ ಇದ್ದಾಗ ನಿಮ್ಗೂ ಕೂಡ ಅಪ್ಲಿಕೇಶನ್ ನಂಬರ್ ಇಲ್ಲ ಅಂದ್ರೆ ಮೆಸೇಜ್ ಕೂಡ ಬರ್ತದ್ರಿ. ನಿಮಗೂ ಕೂಡ ಮೆಸೇಜ್ ಕೂಡ ಬರತ್ರಿ. ಅವಾಗ ನೀವು ಹೋಗಿ ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಅನ್ನ ಮಾಡ್ಕೋಬಹುದ್ರಿ. ತಿಳ್ತಲ್ಲ, ಒಂದು 7ರಿಂದ 8 ದಿವಸ ಬಿಫೋರ್ ಬರತ್ರಿ ನಿಮಗೂ ಕೂಡ ಮೆಸೇಜ್ ರೀ. ಈಗ ಆಲ್ರೆಡಿ ಒಂದು 10 ದಿವಸ 11 ಆಲ್ರೆಡಿ ಈಗ ಒಂದು 12 ದಿವಸ ಇದ್ರು ಕೂಡ ಈಗ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಮೆಸೇಜ್ ಅನ್ನ ಹಾಕ್ಯಾರ್ರಿ. ಒಂದಿಷ್ಟು ಅಭ್ಯರ್ಥಿಗಳಿಗೆ ಇವತ್ತು ಬಂದತಿ, ಇವತ್ತು ಬರ್ಲಿಕ್ಕಂದ್ರೆ ನಾಳೆಗೆ ಕೂಡ ನಿಮ್ಗೆ ಮೆಸೇಜ್ ಬರ್ತದ್ರಿ. ಹಾಗಿದ್ರೆ ಇಲ್ಲಿ ಕನ್ಫರ್ಮ್ ಆಗಿ ತಿಳ್ಕೊರಿ, SDA ಲೆವೆಲ್ ಎಕ್ಸಾಮ್ ರೀ. ಇವೆಲ್ಲ ಕೂಡ ನಿಮ್ದು SDA ಲೆವೆಲ್ ಎಕ್ಸಾಮ್ ಏನದಲ್ಲ 25/1/2026 ಅದಾವ್ರಿ. ಈಗ ಸದ್ಯಕ್ಕೆ ಹಾಲ್ ಟಿಕೆಟ್ ಅನ್ನ ಬಿಡ್ತಾ ಇರೋದು ಡಿಗ್ರಿ ಮೇಲೆ ಅಪ್ಲಿಕೇಶನ್ ಯಾರೆಲ್ಲ ಹಾಕ್ಯಾರ ನೋಡ್ರಿ, ಆ ಹುದ್ದೆಗಳಿಗೆ ಸಂಬಂಧಿಸಿದಂತೆ 11/1/2026 ನಿಮ್ಗೆ ಎಕ್ಸಾಮ್ ಅದಾವ್ರಿ. ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಂದ್ರೆ ಪ್ರಥಮ ದರ್ಜೆ ಸಹಾಯಕರು ಏನದಲ್ಲ, ಅದ್ರ ಜೊತೆಗೆ ಇವೆಲ್ಲ ಕೂಡ ಸಹಾಯಕ ಹುದ್ದೆಗಳು ಅಂದ್ರೆ ಸೇಮ್ FDA ಹುದ್ದೆಗಳಿಗೆ ಸಂಬಂಧಿಸಿದ ಸೇಮ್ ಸಿಲೆಬಸ್ ಏನದಲ್ಲ ಅವನು ಒಟ್ಟು ಕೂಡ ಎಕ್ಸಾಮ್ ಅನ್ನ ಯಾವಾಗ ಮಾಡ್ತಾರಪ್ಪ ಅಂದ್ರೆ 11/1/2026 ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಆಯ್ತಲ್ಲ, ಈ ಎಲ್ಲಾ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಯಾರೆಲ್ಲ ಅಪ್ಲಿಕೇಶನ್ ಹಾಕಿ ನೋಡ್ರಿ ಅಂತ ಅಭ್ಯರ್ಥಿಗಳಿಗೆ ಮೆಸೇಜ್ ಬಂದತ್ರಿ. ಇನ್ನು ಅದೇ ರೀತಿ SDA ಅಭ್ಯರ್ಥಿಗಳಿಗೆ ಮತ್ತೆ ಮೆಸೇಜ್ ಬರತ್ರಿ. ಈಗ ಇವ್ ಅಪ್ಲಿಕೇಶನ್ ಯಾರು ಹಾಕೊಂಡ್ರಿ ನೋಡ್ರಿ ಅವ್ರಿಗೆಲ್ಲರಿಗೂ ಕೂಡ ಮೆಸೇಜ್ ಕೂಡ ಬಂದತ್ರಿ. ಇಲ್ಲ ನೋಡ್ರಿ, ಇವೆಲ್ಲಾ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಡಿಗ್ರಿ ಲೆವೆಲ್ ಏನ್ ಎಕ್ಸಾಮ್ ಇದೆಯಲ್ಲ ಅದು ಬಂದು 11/1/2026 ಎಕ್ಸಾಮ್ ಐತಿ. ಯಾರೆಲ್ಲ ಅಪ್ಲಿಕೇಶನ್ ಹಾಕ್ರಿ ಪ್ರತಿಯೊಬ್ಬರು ಕೂಡ ಎಕ್ಸಾಮ್ ಅನ್ನ ಅಟೆಂಡ್ ಮಾಡ್ರಿ. ಯಾಕಂದ್ರೆ ಕಾಂಪಿಟೇಷನ್ ಸ್ವಲ್ಪ ಕಡಿಮೆ ಐತ್ರಿ. ಅದೇ ರೀತಿ ಹಾಲ್ ಟಿಕೆಟ್ ಅನ್ನ ಬಿಟ್ಟ ತಕ್ಷಣ ಹಾಲ್ ಟಿಕೆಟ್ ಅನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋದಂತ ನಾನು ನಿಮಗೆ ವಿಡಿಯೋ ಮಾಡಿ ಕೂಡ ತಿಳಿಸ್ತೀನಿ. ಹಾಲ್ ಟಿಕೆಟ್ ನ ಬಿಟ್ಟ ತಕ್ಷಣ ನಿಮಗೆ ಅದನ್ನ ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋ ಲಿಂಕ್ ಬಂದು ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕಲಾಗ್ತದ. ಯಾವುದೇ ರೀತಿಯ ಸರ್ವರ್ ಪ್ರಾಬ್ಲಮ್ ಆಗಲ್ರಿ, ಪ್ರತಿಯೊಬ್ರು ಕೂಡ. ಅದಕ್ಕಾಗಿ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗಿ ಅಲ್ಲಿ ಹಾಲ್ ಟಿಕೆಟ್ ಅನ್ನ ಬಿಟ್ಟ ತಕ್ಷಣ ನಿಮಗೆ ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋ ಲಿಂಕ್ ಅನ್ನ ಕಳಿಸ್ತೀವಿ. ನಾ ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಬಂದು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಐತಿ. ಅದೇ ರೀತಿ ಕಮೆಂಟ್ ಅಲ್ಲಿ ಕೂಡ ಪಿನ್ ಮಾಡಲಾಗಿರ್ತದ. ಪ್ರತಿಯೊಬ್ರು ಕೂಡ ಹೋಗಿ ಜಾಯ್ನ್ ಆಗಿ. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ, ನಾ ಆದಷ್ಟು ರಿಪ್ಲೈ ಮಾಡ್ತೀವಿ. ಯಾಕಂದ್ರೆ ಈಗ ಆಲ್ರೆಡಿ ಸಾಕಷ್ಟು ಅಭ್ಯರ್ಥಿಗಳು ಕೇಳಾಕತ್ತೀರಿ SDA ಎಕ್ಸಾಮ್ ಯಾವಾಗ FDA ಎಕ್ಸಾಮ್ ಯಾವಾಗ, ಅದು ಕೂಡ ಇದರಲ್ಲಿ ಕ್ಲಿಯರ್ ಆಗೈತೆ ಅಂತ ಅನ್ಕೋತೀನಿ ರೀ. ಸ್ನೇಹಿತರೆ, ನಾ ಹೇಳಿದ್ದಿವಾಗ ನಾನ್ HKದ್ದು ಮಾತ್ರ. HKದ್ದು ನಿಮ್ದು ಯಾವಾಗ ಐತಪ್ಪ, ನೆಕ್ಸ್ಟ್ ಮಂತ್ ಐತ್ರಿ 26/2/2026 ಐತ್ರಿ. ತಿಳ್ತಿಲ್ಲ, ಅದು SDA ಎಕ್ಸಾಮ್ ಬಂದಿತ್ತು ನಾವು ಹೇಳ್ತೇನೆ ರೀ. HKಗೆ ಸಂಬಂಧಿಸಿದಂತೆ ಎಕ್ಸಾಮ್ ಇನ್ನ ಆಲ್ರೆಡಿ FDA ಮುಗಿದತ್ರಿ. SDA ಎಕ್ಸಾಮ್ ನೆಕ್ಸ್ಟ್ ಮಂತ್ ಫೆಬ್ರವರಿ ಒಳಗೆ 26ನೇ ತಾರೀಕು ಐತ್ರಿ. ತಿಳ್ತಿಲ್ಲ, ಈಗ ಜಸ್ಟ್ ನಿಮ್ದು ನಾನ್ HKಗೆ ಸಂಬಂಧಿಸಿದಂತೆ ಅಪ್ಲಿಕೇಶನ್ ಯಾರು ಹಾಕಿರೋ ಅವ್ರಿಗೆ ಐತ್ರಿ. ಯಾಕಂದ್ರೆ ಒಂದಿಷ್ಟು ಅಭ್ಯರ್ಥಿಗಳು ಏನಿರುತ್ತಾ ಈ HKಗೂ ಹಾಕ್ಬೋದ್ರಿ ಅಪ್ಲಿಕೇಶನ್, ನಾನ್ HKಗೂ ಹಾಕ್ಬೋದ್ರಿ. ಅದಕ್ಕಾಗಿ ಈಗ HKದಾರ ಅಭ್ಯರ್ಥಿಗಳು ಏನಿದ್ರಿ ನಾನ್ HK ನೀವೇನಾದ್ರೂ ಅಪ್ಲಿಕೇಶನ್ ಹಾಕೊಂಡಿದ್ರಂದ್ರ ನಿಮ್ದು ಈಗ ಮತ್ತೆ FDA ಎಕ್ಸಾಮ್ ಐತ್ರಿ 11ನೇ ತಾರೀಕ. ಇದಾದ ನಂತರ ಮತ್ತೆ ಇಲ್ಲಿ ನೋಡ್ರಿ 25ಕ್ಕೆ ಮತ್ತೆ ನಿಮ್ದು SDA ಎಕ್ಸಾಮ್ ಇರುತ್ತೆ. ಇದಾದ ನಂತರ HKದವ್ರು ಮಾತ್ರ ರೀ ಮತ್ತೆ ನಿಮ್ದು HKದ ಎಕ್ಸಾಮ್ ಏನಿರುತ್ತಲ್ಲ ಮತ್ತೆ ಫೆಬ್ರವರಿ ಒಳಗ ಮತ್ತೊಂದು SDA ಎಕ್ಸಾಮ್ ಇರುತ್ತೆ. HKದಾರ ನೋಡ್ರಿ ಬಹಳ ಅಪರ್ಚುನಿಟಿ ಐತಿ, ಈ ಸರಿ ಮಿಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ನಿಮಗೇನಾದ್ರೂ ಶಾರ್ಟ್ ನೋಟ್ಸ್ ಬೇಕಾಗಿತ್ತಂದ್ರ 9538151535 ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ನ ಪಡೆದುಕೊಳ್ಳಬಹುದು. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇರ್ತದ. ಸ್ನೇಹಿತರೆ, ಇದಾಗಿತ್ತು ಇವತ್ತು ನೋಡಿ. ಮತ್ತೆ ಮುಂದೆ ಹಿಡಿದು ಸಿಗೋಣ. ಶುಭ ದಿನ.